ಮೀಸಲಾತಿಯಿಂದ ಎಲ್ಲ ಸಾಧ್ಯ ಆಗ್ತದೆ, ನಮಗೆಲ್ಲ ಸಿಗ್ತದೆ ರೀ, ನಾವು ಈ ದೇಶದ ಪ್ರಧಾನಿ ಸಹಿತ ಆಗ್ಬೋದು, ಸಾಧ್ಯ ಇಲ್ಲ. ಪ್ರಧಾನವಾಗಿ ಸಾಧ್ಯ ಇಲ್ಲ, ಮತ್ತೊಂದು ಆಗಿ ಸಾಧ್ಯ ಇಲ್ಲ. ಇವತ್ತು ಇಡೀ ದೇಶದಲ್ಲಿ ಎಷ್ಟು ಜನ SC ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಹೇಳ್ರಿ ನೋಡೋಣ. ಎಷ್ಟು ಜನ ಇದ್ದಾರೆ ಸದ್ಯ SCಗಳು? ಏನೋ ಮಾಯಾವತಿ ಅವರು ಕಾನ್ಸನ್ ಬೆಳೆಸಲು ಒಬ್ಬ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಆಗಿಬೋದ್ರು. ಉಳಿದವ್ರು ಎಷ್ಟು ಮಂದಿ ಆಗಿದ್ದಾರೆ? ಉದ್ಯೋಗದಲ್ಲಿ ಸ್ವಲ್ಪ ಅವಕಾಶ ಸಿಕ್ಕೋದಿಲ್ಲ ಅಂತಲ್ಲ, 22%. ಅದು ಅಲ್ಲಿಯೇ ಬುದ್ಧಿವಂತರು ಅದರ ಲಾಭ ಮಾಡ್ಕೊಂಡಿದ್ದಾರೆ, ಓದೋರಿಗಿಲ್ಲ. ಇವತ್ತು ಮೀಸಲಾತಿ ಸಲುವಾಗಿ ಒಂದಾಗೋದು ಅಥವಾ ಬೇರೆ ಆಗೋದು ಎರಡರಿಂದನೂ ನಮ್ಗೆ ಉದ್ಯೋಗ ಸಿಗೋದು ಅನ್ನೋದು ಒಂದು ಖಾತ್ರಿ ಇವತ್ತು. ಅದ್ರ ಬಗ್ಗೆ ಎರಡಿಲ್ಲ. ಹಂಗಾದ್ರೆ ಉದ್ಯೋಗ ಎಲ್ಲಿ ಸಿಗ್ತೈತಿ ಅದನ್ನು ನಾವು ಚರ್ಚೆ ಮಾಡ್ಬೇಕಾಗಿದೆ. ಯಾವ ಕ್ಷೇತ್ರದಲ್ಲಿ ಹೋಗಿ ಸಿಗ್ತದಪ್ಪ? ನಮ್ಮ ದೇಶದಿಂದ ನೋಡ್ರಪ್ಪ, ವೈಜ್ಞಾನಿಕ ನಾವು ಮುಂದುವರೋದಿಲ್ಲ, ನಾವು ಇನ್ನೂ ಕಲಿಕೆ ಸಿಗ್ತಿಲ್ಲ ಪೂರ್ಣ ಪ್ರಮಾಣದಲ್ಲೇ. ಹೈಯರ್ ಎಜುಕೇಷನ್ ಎಷ್ಟು ಪಡೋದ್ರಿದ್ರೆ ಎಷ್ಟು ಮಂದಿ ಇದ್ದೀರಿ, ಅದು ಕೌಂಟ್ ಇಲ್ಲ. ಅದನ್ನು ಈಗ ಸರ್ವೆ ಮಾಡಿಸುವಂಥದ್ದು ನಡೆದು ಎಷ್ಟು ಜನ ಇದ್ದಾರಪ್ಪ ಅವ್ರವ್ರ ಜಾತಿಗಳಲ್ಲಿ ಅಂತೇಳಿ. ಇವತ್ತು ಆ ಜಾತಿ ನೆಲೆಗಟ್ಟಿನಲ್ಲೇ, ಆರ್ಥಿಕ ನೆಲೆಗಟ್ಟಿನಲ್ಲೇ, ಸಾಮಾಜಿಕ ನೆಲೆಗಟ್ಟಿನಲ್ಲೇ ಆ ಮೀಸಲಾತಿಯನ್ನು ಘೋಷಣೆ ಮಾಡುವಂಥ ವಿಚಾರಕ್ಕೆ ಬಂದಿತ್ತಿದ್ದಾರೆ ಇವತ್ತು. ಹೀಗಾಗಿ ಒಂದಿಷ್ಟು ನಿಮಗೆ ಮೀಸಲಾತಿ ಸಹಾಯ ಆಗ್ಬೋದು ವಿನಃ ಇಡೀ ದೇಶದ ಬಡತನವನ್ನು, ಇಡೀ ದೇಶದ ನಿರುದ್ಯೋಗವನ್ನು ಓಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇರುತ್ತಿರುವಂಥ ಒಂದು ಹಾದಿ ಏನಪ್ಪ ಅಂದರೆ ಈ ದೇಶದ ಮುಖ್ಯ ಉದ್ಯೋಗನ ಕೃಷಿಗೆ ಮಾರ್ಕೆಟೇ ಇಲ್ಲ ಅಂತ. ಬೆಳೆದ ಬೆಳೆಗೆ ಬೆಲೆ ಸಿಗ್ಲಿಕ್ಕೆ ಪಾಪ ಉದ್ದಾರಣೆ ಆಗ್ತಾನೆ, ಭೂಮಿಯವ್ರಿಗೆ ಆಗದ, ಬೆಳಿತಾನೆ, ಮಾಡ್ತಾನೆ. ಇಲ್ಲಿವರೆಗೆ ಅಂದಾಜಿನ ಪ್ರಕಾರ ಒಂದು 50-55 ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮತ್ತು ನಾವೆಲ್ಲರೂ ಯಾಕೆ ಕೃಷಿಯನ್ನು ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಅಂದರೆ ಅಲ್ಲಿ ಲಾಭ ಇಲ್ಲರಿ. ಅದಕ್ಕೆ ಎಲ್ಲರೂ ವೈಟ್ ಕಾಲರ್ ಜಾಬ್ ಮಾಡೋಣ ಅಂತ ಓಡ್ತಾ ಇದ್ದಾರೆ. ಈ ಪ್ರಶ್ನೆಗೆ ಉತ್ತರ ಹುಡುಕಿದಾಗ ಮಾತ್ರ ಇವೆಲ್ಲ ಒಂದಾಗೊಂಡ್ರಿ, ಚದುರದಲ್ಲಿರೋಣ ಮಾಡೋಣ ಅಂತ ಇವರೆಲ್ಲ ಹೇಳ್ತಾ ಇದ್ದಾರೆ. ಬೇರೆ ಆಗೋದು ಬೇಡ, ಒಂದಾಗಿರೋಣ ಅಂತ. ಒಂದಾಗಿದ್ದರೂ ನಮಗೆ ಆಗೋದಿಲ್ಲ. ಇನ್ನೇನು ಒಂದು ಹೆಲ್ಪ್ ಆಗಿದ್ದು ಇಲ್ಲಿವರೆಗೆ ಏನಪ್ಪ ಅಂದ್ರೆ ನಮ್ಮ ಲಿಂಗಾಯತ್ ಕಮ್ಯುನಿಟಿ ಆಗಿರ್ಬೋದು, ಒಕ್ಕಲಿ ಕಮ್ಯುನಿಟಿಲಿ ಆಗಿರ್ಬೋದು, ಒಂದು ಸ್ವಲ್ಪ ಎಜುಕೇಷನ್ ಚಲೋ ಆಗ್ಯದ. ಅದು ದುಡ್ಡಿದ್ದಂಥ ಮಕ್ಕಳಿಗೆ, ಮಧ್ಯಮ ವರ್ಗ, ಮೇಲ್ಮಧ್ಯಮ